ಯು ಒಂದು ಆಶೀರ್ವಾದ ಸಂಗತಿ ಹೇಳ್ತೀನಿ ನಿಮಗೆ. ಡೈರಿ ಮಿಲ್ಕ್ ಅಂತ ಒಂದು ಚಾಕ್ಲೇಟ್ ಬರ್ತಾ ಇತ್ತು. ವೆನ್ ವಿ ಆರ್ ಎಟ್ 90s, ಅವಾಗಲೂ ಆ ಚಾಕ್ಲೇಟ್ ಬೆಲೆ 5 ರೂಪಾಯಿನೇ. ಇವಾಗಲೂ 5 ರೂಪಾಯಿ ಚಾಕ್ಲೇಟ್ ಸಿಗುತ್ತೆ. ಅವರು ಏನು ಮಾಡ್ಕೊಂಡ್ರು ಅಂತಂದ್ರೆ ಅದ್ರ ಗ್ರಾಮ್ನ ಕಡಿಮೆ ಮಾಡ್ತಾ 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 ಬಂದರು. ಬಟ್ ಸೈಜ್ನ ಕಡಿಮೆ ಮಾಡಲಿಲ್ಲ. ಅಂದರೆ ಸೈಜ್ನ ವರ್ಟಿಕಲ್ ಆಗಿರುವಂಥದ್ದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದರು. ಸೊ ಯಾವಾಗ ಇದನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಹೋದ್ರು, ಅವಾಗ ಏನಾಯ್ತು ಅಂತ ಹೇಳ್ತು ಅಂದರೆ ಆ ಜನಕ್ಕೆ ಅದ್ರ ಮೇಲಿರುವಂಥ ಅಟ್ರಾಕ್ಷನ್ನು ಕಡಿಮೆ ಆಗಲೇ ಇಲ್ಲ. ಈವನ್ ದೋ ಚಾಕ್ಲೇಟ್ ಕಂಪ್ನಿ ಎಷ್ಟೇ ಚಾಕ್ಲೇಟ್ ಕಂಪ್ನಿ ಬಂತು ಅಂದ್ರೂ ಇವತ್ತು ಕೂಡ ಡೈರಿ ಮಿಲ್ಕ್ ಎಲ್ಲರಿಗೂ ಫೇವ್ರೇಟ್ ಆಗೇನೆ ಕಾಣಿಸ್ತಾ ಇದೆ, ಮತ್ತೆ ಫೇವ್ರೇಟ್ ಆಗಿ ತಗೊಳ್ತಾ ಇದ್ದಾರೆ. World's best strategist, king of deal closure, highest paid consultant, smart entrepreneur, international speaker, unique author. ಈಗ ನಾವು ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ ಬಗ್ಗೆ ಹೋಗೋಣ ಸರ್. ಕೆಲವೊಂದು ಜನ ಹೇಳ್ತಾರೆ ಪ್ರಾಡಕ್ಟ್ ಇಸ್ ಕಿಂಗ್, ಸ್ಟ್ರಾಟಜಿ ಎಲ್ಲ ವೇಸ್ಟ್. ಅವಾಗ ನೀವು ಅವರಿಗೆ ಯಾವ ಥರದ ಸ್ಟ್ರಾಟಜಿ ಬಗ್ಗೆ ಇಂಪಾರ್ಟೆನ್ಸ್ ಅನ್ನು ತಿಳಿಸ್ತೀರಾ, ಹಾಗೆ ಸ್ಟ್ರಾಟಜಿ ಸ್ಟೆಪ್ಸ್ ಅನ್ನು ತಿಳಿಸ್ತೀರಾ? ಸೊ ನಾನು ಪ್ರೀವಿಯಸ್ಲಿ ಹೇಳಿದಾಗೆ ಪ್ರಾಡಕ್ಟ್ ಇಸ್ ಕಿಂಗ್, ಐ ಅಗ್ರಿ. ಬಟ್ ಯಾಕೆ ಪ್ರಾಡಕ್ಟ್ ಯಾವಾಗಲೂ ಅಸ್ತಿತ್ವ ತಗೊಳ್ತಾನೆ ಇಲ್ಲ? ಟೊರಿನೋ ಅಂತ ಒಂದು ಕೂಲ್ ಡ್ರಿಂಕ್ಸ್ ಇರುತ್ತೆ, 90s ಅಲ್ಲಿ ಅದು ಫೇಮಸ್ ಕೂಲ್ ಡ್ರಿಂಕ್ಸು. ಬಟ್ ಇವಾಗ ಯಾರು ಕುಡಿತಾನೆ ಇಲ್ಲ ಅದನ್ನು. ಪ್ರೊಡಕ್ಷನ್ ಬರ್ತಾ ಇಲ್ಲ, ಅದು ತಂದು ಕೊಡ್ತಾ ಇಲ್ಲ, ಅದಕ್ಕೆ ಕುಡಿತಾ ಇಲ್ಲ ಅನ್ನುವಂಥದ್ದೆಲ್ಲ ಸುಳ್ಳದು, ಆಯ್ತಾ? ಪ್ರಾಡಕ್ಟ್ ಇತ್ತು ಅಂತಂದ್ರೂ ಜನರು ಕನ್ಸಂಪ್ಷನ್ ಆಗ್ಬೋದು, ಅಥವಾ ಜನರು ಆಯ್ಕೆ ಆಗ್ಬೋದು, ಅಥವಾ ಜನರು ಅದಕ್ಕಿಂತ ಬೆಟರ್ ನೋಡ್ತಿದ್ದೀನಿ ಅನ್ನುವಂಥದ್ದಾಗ್ಬೋದು, ಅದರಿಂದ ಅದನ್ನ ಕನ್ಸ್ಯೂಮ್ ಮಾಡದೇ ಇರ್ಬೋದು. ಸೊ ಪ್ರಾಡಕ್ಟ್ ಈಸ್ ಕಿಂಗ್ ಯಾವಾಗ ಆ ಕಾಲಘಟ್ಟದಲ್ಲಿ. ಆದ್ರೆ ಅದರ ಅಸ್ತಿತ್ವನ ಉಳಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಟು ಬಿ ಎ ಬ್ರ್ಯಾಂಡ್ ಲೈಕ್ ಕೊಕೊಕೋಲಾ, ಅವತ್ತಿದ್ದು ಕೊಕೊಕೋಲಾ ಇವತ್ತು ಕೊಕೊಕೋಲಾ ಕುಡಿತಾರೆ ಅಂತಂದ್ರೆ ಅದಕ್ಕೆ ಡಿಫ್ರೆಂಟ್ ಸ್ಟ್ರಾಟಜಿ ಯೂಸ್ ಮಾಡಲೇಬೇಕು, ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡಲೇಬೇಕು, ಆ ಪ್ರಾಡಕ್ಟ್ನ ಈ ಕಾಲಘಟ್ಟಕ್ಕೆ ಹೇಗೆ ತಗೊಂಡು ಹೋಗ್ಬೇಕು ಅದನ್ನು ಮಾಡಲೇಬೇಕು. ಒಂದು ಆಶೀರ್ವಾದ ಸಂಗತಿ ಹೇಳ್ತೀನಿ ನಿಮಗೆ. ಡೈರಿ ಮಿಲ್ಕ್ ಅಂತ ಒಂದು ಚಾಕ್ಲೇಟ್ ಬರ್ತಾ ಇತ್ತು. ವೆನ್ ವಿ ಆರ್ ಎಟ್ 90s, ಅವಾಗಲೂ ಆ ಚಾಕ್ಲೇಟ್ ಬೆಲೆ 5 ರೂಪಾಯಿನೇ. ಇವಾಗಲೂ 5 ರೂಪಾಯಿ ಚಾಕ್ಲೇಟ್ ಸಿಗುತ್ತೆ. ಅವರು ಏನು ಮಾಡ್ಕೊಂಡ್ರು ಅಂತಂದ್ರೆ ಅದ್ರ ಗ್ರಾಮ್ನ ಕಡಿಮೆ ಮಾಡ್ತಾ 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 ಬಂದರು. ಬಟ್ ಸೈಜ್ನ ಕಡಿಮೆ ಮಾಡಲಿಲ್ಲ. ಅಂದರೆ ಸೈಜ್ನ ವರ್ಟಿಕಲ್ ಆಗಿರುವಂಥದ್ದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದರು. ಸೊ ಯಾವಾಗ ಇದನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಹೋದ್ರು, ಅವಾಗ ಏನಾಯ್ತು ಅಂತ ಹೇಳ್ತು ಅಂದರೆ ಆ ಜನಕ್ಕೆ ಅದ್ರ ಮೇಲಿರುವಂಥ ಅಟ್ರಾಕ್ಷನ್ನು ಕಡಿಮೆ ಆಗಲೇ ಇಲ್ಲ. ಈವನ್ ದೋ ಚಾಕ್ಲೇಟ್ ಕಂಪ್ನಿ ಎಷ್ಟೇ ಚಾಕ್ಲೇಟ್ ಕಂಪ್ನಿ ಬಂತು ಅಂದ್ರೂ ಇವತ್ತು ಕೂಡ ಡೈರಿ ಮಿಲ್ಕ್ ಎಲ್ಲರಿಗೂ ಫೇವ್ರೇಟ್ ಆಗೇನೆ ಕಾಣಿಸ್ತಾ ಇದೆ, ಮತ್ತೆ ಫೇವ್ರೇಟ್ ಆಗಿ ತಗೊಳ್ತಾ ಇದ್ದಾರೆ. ಈವನ್ ಅದೇ ತರ ಕೊಕೊಕೋಲಾ ಆಗ್ಬೋದು, ಆಯ್ತಾ, ಸುಮಾರು ಕೋಲ್ಗೇಟ್ ಆಗ್ಬೋದು, ಆಯ್ತಾ, ಲೈಫ್ ಬಾಯ್ ಆಗ್ಬೋದು, ಅವ್ರು ಅಪ್ಗ್ರೇಡೇಷನ್ ಮಾಡ್ಕೊಂಡು ಬರ್ತಿರುವಂಥದ್ದು. ಸೊ ಈ ತರ ಪ್ರಾಡಕ್ಟ್ಗಳು ತನ್ನ ಅಸ್ತಿತ್ವನ ಉಳಿಸ್ಕೊ ಬರ್ತದೆ ಯಾವಾಗ ಅದಕ್ಕೆ ರೈಟ್ ಸ್ಟ್ರಾಟಜಿ, ರೈಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡಿ ಅದು ಮುಂದಕ್ಕೆ ಆ ಕಾಲಘಟ್ಟಕ್ಕೆ ತಗೊಂಡು ಹೋಗ್ಬೇಕಾದ್ರೆ. ಅದೇ ಕೆಲವು ಪ್ರಾಡಕ್ಟ್ಸ್ಗಳಿದೆ, ಪೆಪ್ಸೊಡೆಂಟ್ ಕಾಣಿಸ್ತಾ ಇಲ್ಲ ನಮ್ಗೆ ಇವಾಗ. ಅದೇ ತರ ಸುಮಾರು ಪ್ರಾಡಕ್ಟ್ಗಳಿದೆ. ಸನ್ ಡ್ರಾಪ್ ಅಂತ ಒಂದು ಇದಿತ್ತು, ಆಯಿಲ್ ಇತ್ತು, ಅದು ಇವಾಗ ಕಾಣಿಸ್ತಾ ಇಲ್ಲ ನಮ್ಗೆ, ಆಯ್ತಾ. ಲಿರಿಲ್ ಅಂತ ಒಂದು ಸೋಪ್ ಇತ್ತು, ಅದು ಕಾಣಿಸ್ತಾ ಇಲ್ಲ ಈಗ ನಮಗೆ. ಹಾಗೆ ಎಷ್ಟೋ ಪ್ರಾಡಕ್ಟ್ಸ್ಗಳಿದೆ, ಅದೆಲ್ಲ ನಮಗೆ ಮರೆಯಾಗಿ ಹೋಗ್ಬಿಟ್ಟಿದೆ. ಯಾಕೆ ಅದು ಮರೆಯಾಗಿ ಹೋಗಿದೆ ಅಂತ ಹೇಳ್ತು ಅಂತಂದ್ರೆ ಗೊತ್ತಿಲ್ಲ. ಐ ಆಮ್ ನಾಟ್ ಡಿಬೇಟಿಂಗ್ ದಟ್ ಇದೇ ಕಾರಣಕ್ಕೋಸ್ಕರ ಅಂತ ಅನ್ನೋದಲ್ಲ. ಬಟ್ ಪ್ರಾಡಕ್ಟ್ ಇಸ್ ಕಿಂಗ್ ಅನ್ನೋದಾಯ್ತು ಅಂತಂದ್ರೆ ಆ ಪ್ರಾಡಕ್ಟ್ ಎಲ್ಲ ಹೋಗುವಾಗೇ ಇಲ್ಲ. ಅದು ಯಾಕೆಂದ್ರೆ ಒಂದು ಟೈಮಲ್ಲಿ ಅದು ಡಾಮಿನೇಟ್ ಮಾಡಿದಂಥ ಪ್ರಾಡಕ್ಟ್ಗಳು ಅವು ಯಾಕೆ ಅದರ ಅಸ್ತಿತ್ವನ ಕಳ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಸಿಂಪಲ್ ಆಗಿ ಅರ್ಥ ಆಗಿರುವಂಥದ್ದು, ಪ್ರಾಡಕ್ಟ್ ಓನ್ಲಿ ಇಸ್ ನಾಟ್ ಎ ಕಿಂಗ್, ಪ್ರಾಡಕ್ಟ್ ಇಸ್ ಕಿಂಗ್, ಪ್ರಾಡಕ್ಟ್ ಇಸ್ ನಾಟ್ ಓನ್ಲಿ ಕಿಂಗ್. ಓಕೆ, ಅದ್ರ ಜೊತೆಗೆ ಸಬಾರ್ಡಿನೇಟ್ ಆಗಿ ತುಂಬಾನೇ ಅದಕ್ಕೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗ್ಬೋದು, ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಬ್ರ್ಯಾಂಡಿಂಗ್ ಮಾಡುವಂಥದ್ದಾಗ್ಬೋದು, ಬ್ರ್ಯಾಂಡ್ನ ಉಳಿಸ್ಕೊಳ್ಳೋದಕ್ಕೆ ನಾವೇನು ಮಾಡುವಂಥದ್ದಾಗ್ಬೋದು, ಕಸ್ಟಮರ್ಸ್ ಹತ್ರ ರಿಟೆನ್ಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡ್ಬೋದು. ಸೊ ಅಂದರೆ ಅದ್ರ ಜೊತೆ ತುಂಬ ಮಜಲುಗಳಿರುತ್ತೆ. ಅದಕ್ಕೆಲ್ಲ ನಾವು ಸ್ಟ್ರಾಟಜಿ ಮಾಡದೆ ಎಲ್ಲನೂ ಒಂದುಗೂಡಿಸ್ಲಿಲ್ಲ ಅಂತ ಅಂದರೆ 100% ಪ್ರಾಡಕ್ಟ್ ಇಸ್ ಕಿಂಗ್ ಅನ್ನುವಂಥ ಪದ ತಪ್ಪಾಗ್ಲಿಕ್ಕೆ ಶುರುವಾಗುತ್ತೆ. ನೆಪೋಟಿಸಮ್ ಇದೆ ಇಲ್ಲಿ, 1000% ಇದೆ. ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿರುತ್ತೆ ಅಂತ ಅನ್ಕೊಳ್ಳಿ, ಏನೋ ವಿಂಡೋಸ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ ಅನ್ಕೊಳ್ಳಿ, ಯಾರೋ ಬಿಲ್ ಗೇಟ್ಸ್. ಅವನ ಮಗ ಐಫೋನ್ ಅಂತ ಮಾಡೋಕ್ಕಾಗಲ್ಲ, ಇನ್ನೊಬ್ಬ ಯಾರೋ ಬರ್ಬೇಕಾಗತ್ತೆ ಐಫೋನ್ ಮಾಡೋದಕ್ಕೆ. ಸೊ ಡಿಮಾರ್ಟ್ ಅಂತ ಒಬ್ರು ಮಾಡಿರ್ತಾರೆ ಅಂತ ಅನ್ಕೊಳ್ಳಿ, ಅದೇ ತರ ಇನ್ನೊಂದು ಸೂಪರ್ ಮಾರ್ಕೆಟ್ ಬರೋಕೆ ಇನ್ನೊಬ್ಬ ಮಾಡೋಕ್ಕೆ ಬರ್ಬೇಕಾಗತ್ತೆ, ಅವ್ರ ಮಗ ಮಾಡೋಕ್ಕಾಗಲ್ಲ. ಸೊ ಅವ್ರ ಮಗ ನೋಡ್ಕೊಂಡು ಹೋಗ್ಬೋದು, ಬಟ್ ಅವ್ನು ಮಾಡೋಕ್ಕಾಗಲ್ಲ.